ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನೇ ಒಂದು ತೋರಿಸ್ತಕ್ಕಂಥ ಪ್ರಾಪರ್ಟಿ ನಿಮಗೆ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತೀನಿ. 18ಕ್ಕೆ 38 ಅಡಿ ಇರ್ತಕ್ಕಂಥ ಪ್ರಾಪರ್ಟಿ, 18ಕ್ಕೆ 38 ಅಡಿ ಸೈಟ್ ಮೆಜರ್ಮೆಂಟ್. ಆಕ್ಚುಲಿ ಟೋಟಲ್ ನಿಮಗೆ 688 ಅಡಿ ಬರುತ್ತೆ ಪ್ರಾಪರ್ಟಿ ಸೈಟ್. ಆಕ್ಚುಲಿ ವೆಸ್ಟ್ ಫೇಸ್ ಸೈಟ್ ಅಂತ ಹೇಳ್ತೀನಿ ಆ್ಯಂಡ್ ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ಬೋದು. ನಿಮಗೆ ಮನೆ ಮುಂದೆ ನಿಮಗೆ 30 ಫೀಟ್ ರೋಡ್ ಕೂಡ ಗಮನಿಸ್ಬೋದು. ಆಲ್ಮೋಸ್ಟ್ ನಿಮಗೆ ವೆಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಎಲ್ಲ ಕಡೆ ಮನೆಗಳಿದೆ. ನಿಮಗೆ ಕಾವೇರಿ ಲೈನ್ ಕೂಡ ಬಂದಿದೆ, ಆಲ್ರೆಡಿ ಓನ್ ಬೋರ್ವೆಲ್ ಕೂಡ ಇದೆ, ನೀರಿಗೆ ಏನು ಸಮಸ್ಯೆ ಇಲ್ಲ. ನಿಮಗೆ ಒಂದು ಅಫೋರ್ಡಬಲ್ ಬಜೆಟಲ್ಲಿ ಅಂದರೆ 1,38,00,000 ಹೇಳ್ತಾ ಇದ್ದಾರೆ ಆಕ್ಚುಲಿ ಪ್ರಾಪರ್ಟಿ ಪ್ರೈಸ್. ಇದು ಒಂದಷ್ಟು PMP ಲಿಮಿಟ್ಸಲ್ಲಿ ಇದನ್ನ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು ಆಕ್ಚುಲಾಗಿ. ಸೊ ಕಾಸ್ಟ್ ಜಾಸ್ತಿ ಇದೆ ಇವಾಗ, ಪ್ರಾಪರ್ಟಿ ಕಾಸ್ಟ್ ತುಂಬ ಜಾಸ್ತಿ ಆಗಿದೆ ಆಕ್ಚುಲಿ ಈ ಏರಿಯಾದಲ್ಲಿ. ಸೊ 1,38,00,000 ಅಥವಾ 1,35,00,000 ಪ್ರಾಪರ್ಟಿ ನಿಮಗೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ಪ್ರೈಸ್ ಅಂದ್ಕೊಳ್ತೀನಿ 1,35,00,000 ನಿಮಗೆ ಈ ಪ್ರಾಪರ್ಟಿನ ಬಿಟ್ಕೊಡ್ತಾರೆ. ಸೊ 1,38,00,000 ಹೇಳ್ತಾ ಇದ್ದಾರೆ. ಆಕ್ಚುಲಿ ಓನರ್ ಪ್ರೈಸ್ ಬಂದು 1,40,00,000 ಅಂದರೆ ಬಿಲ್ಡರ್ ಪ್ರೈಸ್. ಆಕ್ಚುಲಿ ಬಿಲ್ಡರ್ ಪ್ರೈಸ್ 1,40,00,000. ಸೊ ನಾನು ನಿಮಗೆ 1,35,00,000ರಿಂದ 1,38,00,000 ಹೊರಗಡೆ ನಿಮಗೆ ಮುಗಿಸ್ಕೊಡ್ತೀನಿ. ಕಂಪ್ಲೀಟ್ ನಿಮಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಪ್ರಾಪರ್ಟಿ. ನಾನು ನಿಮಗೆ ಪಾರ್ಕಿಂಗ್ ಏರಿಯಾ ತೋರಿಸ್ತದೆ ನೋಡಿ. ಒಂದು ಕಾರ್ ನಿಮಗೆ ಆರಾಮಾಗಿ ಪಾರ್ಕ್ ಮಾಡ್ಬೋದು, ದೊಡ್ಡದಾದ ಕಾರನ್ನು ಕೂಡ ಪಾರ್ಕ್ ಮಾಡ್ಬೋದು. ನಿಮಗೆ ನೋಡಿ ಫಾಲ್ ಸೀಲಿಂಗ್ ಕೂಡ ಪಾರ್ಕಿಂಗಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಸೈಟ್ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ, 18 ಅಡಿಗೆ 38 ಅಡಿ ಇದೆ, ಅಂದರೆ 680 ಅಡಿ ಬರುತ್ತೆ. ನಿಮಗೆ 688 ಅಡಿ ಟೋಟಲ್ ಮೆಜರ್ಮೆಂಟ್ ಬರ್ಬೋದು. ಕೆಳಗಡೆ ನಿಮಗೆ 1 RK ಕೂಡ ಕೊಟ್ಟಿದ್ದಾರೆ, ಒಂದು ರೂಮನ್ನು ಕೊಟ್ಟಿದ್ದಾರೆ. ಬ್ಯಾಚಲರ್ಸ್ ಆರಾಮಾಗಿ ನಿಮಗೆ ಬಾಡಿಗೆಗೆ ಬರ್ತಾರೆ, ಯಾಕಂದರೆ ಕಾಲೇಜ್ ತುಂಬ ಹತ್ರ ಇದೆ. ಸೊ ಹಾಗಾಗಿ ನಿಮಗೆ ಬ್ಯಾಚಲರ್ಸ್ ಬಾಡಿಗೆ ಬರ್ತಾರೆ. ಸೊ ಎಷ್ಟಪ್ಪ ಬಾಡಿಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ನಿಮಗೆ 8,000 ಆರಾಮಾಗಿ ನಿಮಗೆ ಬಾಡಿಗೆ ಕೊಡ್ತಾರೆ. ಯಾಕೆಂದರೆ ಇಬ್ಬರು ಸ್ಟೂಡೆಂಟ್ಸ್ ನಿಮಗೆ ಈ ಬಾಡಿಗೆ ಮನೆಗೆ ಬಂದರೆ 4,000 ಬಾಡಿಗೆ ಆರಾಮಾಗಿ ಕೊಡ್ತಾರೆ. ಸೊ ಮಿನಿಮಮ್ ನಿಮಗೆ 6,000 ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ 1 RK ಕಂಪ್ಲೀಟ್ ನಿಮಗೆ ವುಡ್ ವರ್ಕ್ ಎಲ್ಲ ಮಾಡಿದರೆ, TV ಕ್ಯಾಬಿನೆಟನ್ನು ಕೊಟ್ಟಿದ್ದಾರೆ. ಸೊ ಕಿಚನಲ್ಲೂ ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಕೂಡ ವುಡ್ ವರ್ಕ್ ಎಲ್ಲ ಮಾಡಿದರೆ, ಒಂದು ವಾಶ್ರೂಮ್ ಕೂಡ ಇದೆ. ಸೊ ಹಾಗಾಗಿ ನಿಮಗೆ 6,000ರಿಂದ 8,000 ಈ ಪ್ರಾಪರ್ಟಿಗೆ ಆರಾಮಾಗಿ ನಿಮಗೆ ಬಾಡಿಗೆ ಕೂಡ ಬರುತ್ತೆ. ಸೊ ಮೇಲ್ಗಡೆ ನಿಮಗೆ 3 ಬೆಡ್ರೂಮ್ ಇರ್ತಕ್ಕಂಥ ಬ್ಯೂಟಿಫುಲ್ ಹೌಸನ್ನು ಕಟ್ಟಿದ್ದಾರೆ. ಸೊ ಮಿಡಲ್ ಕ್ಲಾಸ್ ಬಜೆಟ್ ಅಂತ ಹೇಳ್ಬೋದು. ಯಾಕೆಂದರೆ BVMP ಲಿಮಿಟ್ಸಲ್ಲಿ ಇವತ್ತು ನೀವು ಮನೆ ಪರ್ಚೇಸ್ ಮಾಡಬೇಕಂದ್ರೆ ಈ ಲೊಕೇಶನಲ್ಲಿ ನಿಮಗೆ ಅರ್ಧ ಸೈಟ್ಗೆ 1 ಕೋಟಿ, 1.25 ಕೋಟಿ, 1.5 ಕೋಟಿ ಆರಾಮಾಗಿ ರೀಚ್ ಆಗ್ತದೆ. 20-30 ನಾವು 1.25 ಕೋಟಿಗೆ ಮಾಡ್ತಾ ಇದ್ದೀವಿ. ಸೊ ಇದು ಒಂದಷ್ಟು ಜಾಸ್ತಿ ಇದೆ. ನಿಮಗೆ 688 ಅಡಿ ಬರುತ್ತೆ ಆ್ಯಕ್ಚುಲಾಗಿ. ಸೊ ಲೆಂತಲ್ಲಿ ಸ್ವಲ್ಪ ಉದ್ದ ಇರೋದ್ರಿಂದ ಸ್ವಲ್ಪ ಪ್ರಾಪರ್ಟಿ ರೇಟ್ ಜಾಸ್ತಿ ಇದೆ. ಮತ್ತು ಫುಲ್ಲಿ ಕಂಪ್ಲೀಟ್ ಫರ್ನಿಚರ್ಡ್ ಹೌಸ್ ಅಂತ ಹೇಳ್ಬೋದು. ನೀವೇನು ಆಲ್ಮೋಸ್ಟ್ ಗೀಸರಿಂದ ಹಿಡಿದು ಈ ಮನೆಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಫ್ಯಾನ್ ಫಿಟ್ಟಿಂಗು, ಗೀಸರ್ ಫಿಟ್ಟಿಂಗ್ಸು ಎಲ್ಲ ಕೂಡ ಹಾಕಿದ್ದಾರೆ ಆ್ಯಕ್ಚುಲಿ. ಮತ್ತು ಗ್ರಾನೈಟ್ ಫಿನಿಶಿಂಗ್ ನೀವು ಗಮನಿಸ್ಬೋದು. ಸೊ ಮೆಟ್ಲು ನಿಮಗೆ ಆಲ್ಮೋಸ್ಟ್ ಆಂಟಿಸ್ಕೇಟ್ ಗ್ರಾನೈಟನ್ನು ಹಾಕಿದ್ದಾರೆ. ಸುತ್ತ ನಿಮಗೆ ರೈಲಿಂಗ್ಸ್ SS ಹಾಕಿದ್ದಾರೆ ಆ್ಯಕ್ಚುಲಿ. ಅದು ಸ್ಕ್ವೇರ್ ಶೇಪಲ್ಲಿದೆ, ಅದು ಕೂಡ ಹೆವಿ ಕಾಸ್ಟ್ಲಿ. ಸೊ ಸ್ಕ್ವೇರ್ ಶೇಪ್ಡ್ ಏನು 304 ಗೇಜ್ ನಿಮಗೆ SS ಕಾಣಿಸ್ಬೋದು. ಆ್ಯಂಡ್ ಮೇನ್ ಗೇಟ್ ಕೂಡ ಅಷ್ಟೇ. ಸೊ ಮೇನ್ ಗೇಟ್ ಗಮನಿಸ್ಬೋದು, ನಿಮಗೆ SS ಗೇಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಏನು 3 ಬೆಡ್ರೂಮ್ ಮನೆ ಅಂತ ನಾನು ಹೇಳ್ತಾ ಇದ್ದೀನಿ, ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತಾ ಇದ್ದೀನಲ್ವಾ. ಸೊ ಅಲ್ಲಿ ಎಂಟ್ರಿ ತೋರಿಸ್ತಾ ಇದೆ ನೋಡಿ. ಕಂಪ್ಲೀಟ್ ನಿಮಗೆ ಎಲ್ಲ ಕಡೆ ನಿಮಗೆ ಕ್ವಾಲಿಟಿ ಮೇಂಟೈನ್ ಮಾಡಿದರೆ SS ರೈಲಿಂಗ್ಸನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಎಂಟ್ರೆನ್ಸ್ ಈ ಥರ ಇದೆ. ನಿಮಗೆ ಗ್ರಾನೈಟ್ ಕೂಡ ಗಮನಿಸ್ಬೋದು. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನಾರ್ತ್ ಫೇಸ್ ಡೋರ್. ಎಸ್, ನಿಮಗೆ ನಂದಿ ಬಾಗಿಲು ಅಂತ ನೀವೇನು ಹೇಳ್ತೀರಾ. ಸೊ ಆ ಫೇಸ್ ಬರೀ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಹೊರಗಡೆ ನೋಡಿ ಈ ಥರ ಇದೆ. ಸೊ ಎದುರುಗಡೆ ನಿಮ್ಗೆ ಮೆಟ್ಲು ಕಾಣಿಸ್ತಾ ಇದೆ. ಸೊ ಫುಲ್ಲಿ ಕಂಪ್ಲೀಟ್ ನಿಮಗೆ ಲಿವಿಂಗ್ ಏರಿಯಾ ಇಷ್ಟು ದೊಡ್ಡದಾಗಿದೆ ನೋಡಿ. ಲಿವಿಂಗ್ ಏರಿಯಾ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಿಮಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಕೂಡ ಕೊಟ್ಟಿಲ್ಲ. ಸೊ ಯಾಕೆಂದರೆ ನಿಮಗೆ ನೋಡಿ ಫ್ಯಾನ್ ಕೂಡ ಫಿಟ್ ಮಾಡಿದ್ರೆ 15,000 ರೂಪಾಯಿ ಫ್ಯಾನ್. ಆ್ಯಕ್ಚುಲಿ ನಿಮಗೆ ಫ್ಯಾನಲ್ಲೇ ಲೈಟ್ ಕೂಡ ಬರುತ್ತೆ ಅಂಥ ಫ್ಯಾನ್ ಆ್ಯಕ್ಚುಲಾಗಿ. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆ್ಯಂಡ್ POP ಗಮನಿಸ್ಬೋದು, ನಿಮಗೆ ಫಾಲ್ ಸೀಲಿಂಗ್ ಗಮನಿಸ್ಬೋದು. ತುಂಬ ನೀಟಾಗಿ ಲಕ್ಸುರಿಯಸ್ ಆಗಿದೆ ರೀ. ಡೂಪ್ಲೆಕ್ಸ್ ಮನೆ ತುಂಬ ಲಕ್ಸುರಿಯಸ್ ಆಗಿದೆ. ಸೊ ಗ್ರಾನೈಟ್ ಫ್ಲೋರಿಂಗನ್ನು ಗಮನಿಸ್ಬೋದು ನೀವು. ಹಾಲ್ ಎಷ್ಟು ದೊಡ್ಡದಾಗಿದೆ ಗಮನಿಸ್ಬೋದು ನೀವು. 688 ಅಡಿನಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಅಲ್ಲಿ ಗಮನಿಸ್ಬೋದು. ಅಲ್ಲಿ UPS ಪಾಯಿಂಟ್ ಸ್ಟೇರ್ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಗಮನಿಸ್ಬೋದು ನೀವು. ಮತ್ತೊಮ್ಮೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಸ್ಟೇರ್ಕೇಸ್ ಪಿಲ್ಲರ್ ಕೂಡ ಗಮನಿಸ್ಬೋದು ನೀವು. ಅದನ್ನು ಓಪನ್ ಮಾಡಿದರೆ ಸಾಕಷ್ಟು ಜಾಗ ಕೂಡ ಇದೆ ನಿಮಗೆ. ಸ್ಟೇರ್ಕೇಸ್ ಕೆಳಗಡೆ ಅಲ್ಲಿ UPS ಪಾಯಿಂಟ್ ಕೂಡ ಗಮನಿಸ್ಬೋದು. ಒಂದಷ್ಟು ನಿಮಗೆ ಸ್ಟೋರೇಜ್ ಜಾಗವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ವುಡ್ ವರ್ಕ್ ಆಗಿರ್ತಕ್ಕಂಥ ಮನೆ ಆ್ಯಕ್ಚುಲಾಗಿ. ತುಂಬ ವಿಶಾಲವಾಗಿರ್ತಕ್ಕಂಥ ಮನೆ. 1,38,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ನಿಮಗೆ 1,35,00,000ಕ್ಕೆ ಮೋಸ್ಟ್ಲಿ ಬಿಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ಮನೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ತುಂಬ ನಿಮ್ಗೆ ಬಸ್ ಸ್ಟಾಪಿಗೆ ತುಂಬ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಿ. BBMP ಪ್ರಾಪರ್ಟಿ ಅಂತ ಹೇಳ್ಬೋದು. ನಿಮಗೆ ವಾಲ್ ಮೌಂಟ್ ಕಮಾಂಡ್ ಕೂಡ ಬರ್ಬೋದು. ಅಂದರೆ ಒಂದು ವಾಶ್ರೂಮ್ ಇದೆ, ಫಸ್ಟ್ ಫ್ಲೋರಲ್ಲಿ ಒಂದು ವಾಶ್ರೂಮ್ ಇದೆ, ಲಿವಿಂಗ್ ಏರಿಯಾ ಇದೆ, ಕಿಚನ್ ಇದೆ. ಸೊ ಇಷ್ಟು ಇದೆ ಸ್ನೇಹಿತರೆ. ಸೊ 688 ಅಡಿನಲ್ಲಿ ಕೆಳಗಡೆ ರೂಮ್ ಕೊಟ್ಟರೆ ನಿಮಗೆ ಹಾಲ್ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಕಂಪ್ಲೀಟ್ ನಿಮಗೆ ಟೀಕ್ ವುಡ್ಡಿಂದ ಮಾಡಿದ್ದಾರೆ. ಕಂಪ್ಲೀಟ್ ನಿಮಗೆ ಟೀಕ್ ವುಡ್, ಕಂಪ್ಲೀಟ್ ನಿಮಗೆ ವಿಂಡೋ ಇರ್ಬೋದು, ಡೋರ್ ಇರ್ಬೋದು, ಫ್ರೇಮ್ ಇರ್ಬೋದು, ಎಲ್ಲ ಕೂಡ ಟೀಕ್ ವರ್ಕ್. ನಿಮ್ಮ ಕಿಚನ್ ಒಳಗಡೆ ತೋರಿಸ್ತಾ ಇದೆ ನೋಡಿ. ಫಾಲ್ ಸೀಲಿಂಗ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ವಿಶಾಲವಾಗಿದೆ ಆ್ಯಕ್ಚುಲಾಗಿ. ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಡೈನಿಂಗ್ ಹಾಲ್ ಕೂಡ ಕಂಫರ್ಟಬಲ್ ಆಗಿ ನೀವು ಹಾಕ್ಕೊಳ್ಬೋದು. ನಾನು ನಿಮಗೆ ಕಂಪ್ಲೀಟ್ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ.
ಇದ್ದೀನಿ ನೋಡಿ. ಗೋಲ್ಡನ್ ಆ್ಯಂಡ್ ಮೆರೂನ್ ಕಲರ್ ಶೈನಿಂಗ್ ನಿಮಗೆ ಕ್ಯಾಬಿನೆಟ್ಸ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮಗೆ 1,500 ಸ್ಕ್ವೇರ್ ಫೀಟ್ ಆ್ಯಕ್ಚುಲಿ ನೀವೇನು ಕವರಿಂಗ್ ಕೊಟ್ಟಿದ್ದಾರಲ್ವ ಹೊರಗಡೆ ನಿಮಗೆ ಕಾಣಿಸ್ತಾ ಇರೋ ಅದೇನು ಶೀಟ್ ಅಂತ ಹೇಳ್ತೀವಲ್ವ ಅದು ನಿಮಗೆ 1,500 ಸ್ಕ್ವೇರ್ ಫೀಟ್ ಶೀಟು, ಅಷ್ಟು ಕಾಸ್ಟ್ಲಿ ಶೀಟ್ ಆ್ಯಕ್ಚುಲಾಗಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಡೈನಿಂಗ್ ಹಾಲ್ ಕೂಡ ಸಿಂಪಲ್ ಹಾಕೋಬೋದು ಆ್ಯಂಡ್ ದೇವ್ರ ಮನೆ ಕೂಡ ಗಮನಿಸ್ಬೋದು. ನಿಮಗೆ ದೇವ್ರ ಮನೆಯನ್ನು ಕೊಟ್ಟಿದ್ದಾರೆ. ಸೊ ಗಮನಿಸ್ಬೋದು ನೀವು ದೇವ್ರ ಮನೆ ಕೂಡ ನಿಮಗೆ ಟೀಕ್ ಫ್ರೇಮ್ ಮತ್ತು ಟೀಕ್ ಡೋರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಫಾಲ್ಸ್ ಸೀಲಿಂಗನ್ನು ಮಾಡಿದ್ದಾರೆ. ಗಮನಿಸ್ಬೋದು ನಿಮಗೆ ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾಗಿರ್ತಕ್ಕಂಥ ದೇವ್ರ ಮನೆ ಕೂಡ ಗಮನಿಸ್ಬೋದು. 688 ಅಡಿ ಇರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಾಗಿದ್ದು. ಮತ್ತೊಮ್ಮೆ ನಾನು ನಿಮಗೆ ಕಿಚನ್ ವಿವರಣ ತೋರಿಸ್ತಿದ್ದೆ ನೋಡಿ, ಎಷ್ಟು ವಿಶಾಲವಾಗಿದೆ ಗಮನಿಸ್ಬೋದು ನೀವು. ಅಲ್ಲಿಂದ ನಿಮಗೆ ಲಿವಿಂಗ್ ಏರಿಯಾ ಫೋಕಸ್ ಮಾಡಿ ತೋರಿಸ್ತಿದ್ದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಸ್ಟ್ರಕ್ಚರ್ ಪೇಂಟ್ ಇರ್ಬೋದು ಆ್ಯಂಡ್ ರೈಲಿಂಗ್ಸ್ ನಿಮಗೆ ಎಸ್ ಗಮನಿಸ್ಬೋದು, ಟೀಕ್ ಡೋರನ್ನು ಗಮನಿಸ್ಬೋದು, ಟೀಕ್ ವಿಂಡೋಸ್ನ ಗಮನಿಸ್ಬೋದು. ಸೊ ಬನ್ನಿ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ಕೂಡ ನಿಮಗೆ ಸ್ಟ್ರಕ್ಚರ್ ಪೇಂಟನ್ನು ಗಮನಿಸ್ಬೋದು. ಸ್ಟೇರ್ಕೇಸ್ ಮೇಲ್ಗಡೆ ಹೋಗ್ತಾ ಇದೀವಲ್ಲ ಅಲ್ಲೂ ಕೂಡ ನಿಮಗೆ ಸ್ಟ್ರಕ್ಚರ್ ಪೇಂಟನ್ನು ಗಮನಿಸ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಮೇನ್ ಡೋರ್ ಎಂಟ್ರಿನ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲೂ ಕೂಡ ಫಾಲ್ಸ್ ಸೀಲಿಂಗನ್ನು ಮಾಡಿದ್ದಾರೆ. ಪ್ರತಿಯೊಂದು ಇಂಟೀರಿಯರ್ ಗಮನಿಸ್ಬೋದು ನೀವು, ಪ್ರತಿಯೊಂದು ಕೂಡ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಗ್ರಾನೈಟ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಿಮಗೆ 120 ರಿಂದ 130 ರೂಪಾಯಿ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಗ್ರಾನೈಟನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಬನ್ನಿ ನನಗೆ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಅದ್ಭುತವಾಗಿರ್ತಕ್ಕಂಥ ನಿಮಗೆ 2 ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಫಾಲ್ಸ್ ಸೀಲಿಂಗು, ಕಂಪ್ಲೀಟ್ ವುಡ್ ವರ್ಕು, ಕಂಪ್ಲೀಟ್ ಫ್ಯಾನ್ ಫಿಟ್ಟಿಂಗ್ಸು, ಗೀಸರ್ ಫಿಟ್ಟಿಂಗ್ಸು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಸೊ ಫುಲ್ಲಿ ಲೋಡೆಡ್ ಮನೆ ಅಂತ ಹೇಳ್ಬೋದು. ಫುಲ್ಲಿ ಇಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಬಾಲ್ಕನಿ ಒಳಗಡೆ ನಿಮ್ಗೆ ಏನಕ್ಕಪ್ಪ ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದಷ್ಟು ವೆಟ್ ಡ್ರೈ ಏರಿಯಾ ಅಂತ ಹೇಳ್ಬೋದು. ನಿಮಗೆ ಒಂದಷ್ಟು ರಿಫ್ರೆಶ್ಮೆಂಟ್ ಆಗ್ಬೋದು ಅಥವಾ ಬಟ್ಟೆಗಳನ್ನ ಆರಿಸ್ಕೊಳ್ಳಿಕ್ಕೆ ನೀವು ಮೇಲ್ಗಡೆ ಹೋಗ್ಲಿಕ್ಕಾಗಲ್ಲ, ಇಲ್ಲಿ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ ಬೆಡ್ರೂಮ್ ನಿಮಗೆ ಸಾಕಷ್ಟು ವಿಶಾಲವಾಗಿದೆ. 15ಕ್ಕೆ 15 ಇರ್ತಕ್ಕಂಥ ಬೆಡ್ರೂಮ್ ಅಂತ ಹೇಳ್ಬೋದು. 15ಕ್ಕೆ 15 ಆರಾಮ್ಸೆ ಬರುತ್ತೆ ನಿಮಗೆ. ಸೊ ನಿಮಗೆ ಯಾವ ಕಡೆ ಬೇಕಾದ್ರೂ ನೀವು ಕಾಟನ್ನ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಬನ್ನಿ ನಾನು ವಾಶ್ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ವಾಶ್ರೂಮ್ ಕೂಡ ಸಿಕ್ಕಾಪಟ್ಟೆ ವಿಶಾಲವಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ್ಯಂಡ್ ವಾಲ್ ಮೌಂಟ್ ಕಮೋಡ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ನಿಮಗೆ ಗೀಸರ್ ಫಿಟ್ಟಿಂಗ್ ಕೂಡ ಆಗಿದೆ, ಅದನ್ನು ಕೂಡ ಗಮನಿಸ್ತೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಸ್ಟ್ರಕ್ಚರ್ ಪೇಂಟ್ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ನಿಮಗೆ ಫ್ಯಾನ್ ಫಿಟ್ಟಿಂಗ್ ಎಲ್ಲ ಆಗಿದೆ, ಫಾಲ್ಸ್ ಸೀಲಿಂಗ್ ಇದೆ. ಸೊ ಗಮನಿಸ್ಬೋದು ನೀವು. ಮತ್ತೊಮ್ಮೆ ನಾನು ನಿಮಗೇನು ಡ್ರೆಸ್ಸಿಂಗ್ ಏರಿಯಾ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಫೋಕಸ್ ಮಾಡಿ ತೋರಿಸ್ತೀವಿ ನೋಡ್ಬೋದು ನೀವು. ಪಕ್ಕದಲ್ಲಿ ನಿಮಗೆ ವಾರ್ಡ್ರೋಬ್ ಕೂಡ ಇದೆ. ಸ್ಲೈಡಿಂಗ್ ನಿಮಗೆ ವಾರ್ಡ್ರೋಬನ್ನು ಮಾಡಿದ್ದಾರೆ ಸ್ಪೇಸ್ ನಿಮಗೆ ಉಳಿಸ್ಲಿಕ್ಕೋಸ್ಕರ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಯರ್ ಬೈ ಬಸ್ ಸ್ಟಾಪ್ ಅಂತ ಹೇಳ್ಬೋದು, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ನಿಯರ್ ಬೈ ಯಲಹಂಕ ಅಂತ ಹೇಳ್ಬೋದು, ನಿಯರ್ ಬೈ ಮತ್ತಿಕೆರೆ ಅಂತ ಹೇಳ್ಬೋದು, ನಿಯರ್ ಬೈ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತ ಕೂಡ ಹೇಳ್ಬೋದು, ನಿಯರ್ ಬೈ BL ಸರ್ಕಲ್ ಅಂತ ಹೇಳ್ಬೋದು. ನೀವೇನಾದರೂ ಮಾನದ ಟೆಕ್ ಪಾರ್ಕಲ್ಲಿ ಹೆಬ್ಬಾಳ ನಿಯರು ಕೆಂಪಾಪುರ ಹತ್ರ ಅಥವಾ ಏರ್ಪೋರ್ಟ್ ವರ್ಕ್ ಮಾಡ್ತಾ ಇದ್ರೆ ಅಥವಾ ಎಲ್ಲ ಕಡೆ ವರ್ಕ್ ಮಾಡ್ತಾ ಇದ್ರೆ ಎಲ್ಲ ಕಡೆ ತುಂಬ ನಿಯರ್ ಆಗುತ್ತೆ ಪ್ರಾಪರ್ಟಿ ಆ್ಯಕ್ಚುಲಾಗಿ. ನೋಡಿ ಫಾಲ್ಸ್ ನೋಡ್ರಿ, ಮತ್ತೊಮ್ಮೆ ಇನ್ನೊಂದು ಬೆಡ್ರೂಮ್ ತೋರಿಸ್ತದೆ ನಿಮಗೆ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಫ್ಯಾನ್ ಫಿಟ್ಟಿಂಗ್ಸ್ ನೋಡಿ, ಸ್ಟ್ರಕ್ಚರ್ ಪೇಂಟ್ ನೋಡ್ಬೋದು, ಗ್ರಾನೈಟ್ ಫ್ಲೋರಿಂಗ್ ನೋಡ್ಬೋದು, ಆ್ಯಂಡ್ ವುಡ್ ವರ್ಕನ್ನು ಗಮನಿಸ್ಬೋದು ನೀವು. ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ರತಿಯೊಂದು ರೂಮು ಕೂಡ ನಿಮಗೆ ವುಡ್ ವರ್ಕನ್ನು ಮಾಡಿದ್ದಾರೆ. ಆ್ಯಂಡ್ ಫ್ಯಾನ್ ಒಂದೊಂದು ಫ್ಯಾನ್ 3,000 ರೂಪಾಯಿ ಆ್ಯಕ್ಚುಲಿ, ಅಷ್ಟು ಕಾಸ್ಟ್ಲಿ ಫ್ಯಾನನ್ನು ಹಾಕಿದ್ದಾರೆ. 1,38,00,000 ಈ ಏರಿಯಾದಲ್ಲಿ ಅಫೋರ್ಡಬಲ್ ಬಜೆಟ್ ಆ್ಯಕ್ಚುಲಿ. ನನ್ನ ಪ್ರಕಾರ ತುಂಬ ಅಫೋರ್ಡಬಲ್ ಬಜೆಟ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಈ ಬಜೆಟಲ್ಲಿ ನಿಮಗೆ ಮನೆಗಳು ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಕಂಪ್ಲೀಟ್ 30-40 ಮನೆ ಮುಟ್ಟಬೇಕಂದ್ರೆ 2.5 ಕೋಟಿ ಇದೆ ಈ ಏರಿಯಾದಲ್ಲಿ, ಅಷ್ಟೊಂದು ಕಾಸ್ಟ್ಲಿ ಇದೆ. ಯಾಕೆಂದರೆ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಏರಿಯಾ ಆ್ಯಕ್ಚುಲಿ. ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಮೈನ್ ರೋಡ್ ಸಿಗುತ್ತೆ, ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಬಸ್ ಸ್ಟಾಪ್ ಇದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಏರಿಯಾ. ಆ್ಯಂಡ್ ನಿಮಗೆ ಪೇಪರ್ ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಕಂಪ್ಲೀಟ್ ಎಂಡ್ ಟು ಎಂಡ್ ನಾವು ಸರ್ವಿಸ್ ಕೊಡ್ತೀವಿ. ನನ್ನ ಕಡೆ ಬಂದು ನಿಮಗೆ ಲೋರಿಂದ ಹಿಡಿದು ಪ್ರಾಪರ್ಟಿ ರಿಜಿಸ್ಟ್ರೇಷನಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡ್ಕೊಡ್ತೀನಿ. ನಿಮಗೆ ಎಂಡ್ ಟು ಎಂಡ್ ಸರ್ವಿಸ್ ನನ್ನ ಕಡೆಯಿಂದ ಇರುತ್ತೆ. ಆ್ಯಂಡ್ ನಾನೀಗ 3rd ಫ್ಲೋರ್ ಹೋಗ್ತಾ ಇದ್ದೀನಿ. ಆ್ಯಂಡ್ 3ನೇ ಫ್ಲೋರಲ್ಲಿ ನಿಮಗೆ ಇನ್ನೊಂದು ಬೆಡ್ರೂಮ್ ಇದೆ, ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ಬೆಡ್ರೂಮ್. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ಸೊ ಬನ್ನಿ ಲಾಸ್ಟಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಚಿಲ್ಡ್ರನ್ಸ್ ಇದ್ದರೆ ಓದ್ಕೊಳ್ಳೋಕ್ಕಿರ್ಬೋದು ಅಥವಾ ಆಫೀಸ್ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಇರ್ಬೋದು ಅಥವಾ ಗೆಸ್ಟ್ ರೂಮ್ ಇರ್ಬೋದು, ಅಲ್ಲೂ ಕೂಡ ನಿಮ್ಗೆ ಕಂಪ್ಲೀಟ್ ವುಡ್ ವರ್ಕು. ಪ್ರತಿಯೊಂದು ರೂಮ್ಗೆ ವುಡ್ ವರ್ಕನ್ನು ಬಿಟ್ಟು ನಿಮಗೆ ಇಲ್ಲೂ ಕೂಡ ಫ್ಯಾನ್ ಫಿಟ್ಟಿಂಗ್ ಗಮನಿಸ್ಬೋದು, ಫ್ಯಾನ್ ಫಿಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಪ್ರತಿಯೊಂದು ರೂಮು ತುಂಬ ಸ್ಪೇಷಿಯಸ್ ಆಗಿದೆ, ಪ್ರತಿಯೊಂದು ರೂಮ್ ಕೂಡ ತುಂಬ ವಿಶಾಲವಾಗಿದೆ. ಮಿನಿಮಮ್ ನಿಮಗೆ ವಾರ್ಡ್ರೋಬನ್ನು ಬಿಟ್ಟು 10x12 ಸೈಜಲ್ಲಿ ಆರಾಮಾಗಿ ನಿಮಗೆ ರೂಮ್ ಸೈಜ್ ಸಿಗುತ್ತೆ. ಏನಪ್ಪ ಇದು 680 ಅಡಿನಲ್ಲಿ ತುಂಬ ಚಿಕ್ಕದಾಗಿರ್ಬೋದು ರೂಮ್ಗಳು, ತುಂಬ ದೊಡ್ಡದಾಗಿ ಇರಲಿಕ್ಕಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಹಂಗೇನಿಲ್ಲ, ತುಂಬ ದೊಡ್ಡದಾಗಿದೆ. ನೀವು ಬಂದು ನೋಡಿ. ಆ್ಯಕ್ಚುಲಿ SS ರೈಲಿಂಗ್ಸ್ ಕೂಡ ಹಾಕಿದ್ದಾರೆ ಎಲ್ಲ ಕಡೆ ನಿಮಗೆ. ಆ್ಯಂಡ್ ವುಡ್ ವರ್ಕ್ ಅಷ್ಟೇ ಕಂಪ್ಲೀಟ್ ನಿಮಗೆ ಸಾಲಿಡ್ ವುಡ್ ವರ್ಕ್ ಅಂತ ಹೇಳ್ಬೋದು. ಸೊ ನಿಮಗೆ ಟೆರಸನ್ನು ತೋರಿಸ್ತಾ ಇದೆ ನೋಡಿ. ಸೊ ಬ್ಯಾಕ್ ಸೈಡ್ ಒಂದಷ್ಟು ಜಾಗ ಇದೆ. ಸೊ ಅಲ್ಲಿ ಒಂದಷ್ಟು ಟೆರಸ್ ಮೇಲೆಗಡೆ ಹೋಗ್ಬೋದು.
ಸೊ ಕಂಪ್ಲೀಟ್ ನಿಮಗೆ ಏರಿಯಾನ ಝೂಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಎಲ್ಲ ಕಡೆ ನಿಮಗೆ ಮನೆಗಳಾಗಿದೆ, ಎಲ್ಲ ಕಡೆ ನಿಮಗೆ ವೆಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಸೊ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. 1,38,00,000 ಹೇಳ್ತಾ ಇದ್ದಾರೆ. ಫೈನಲ್ ಪ್ರೈಸ್ ನಿಮಗೆ 1,35,00,000 ನಾನು ಕೊಡಿಸ್ಬಿಡ್ತೀನಿ. ಸೊ ಬನ್ನಿ, ನಿಯರ್ ಬೈ ಸಂಭ್ರಮ್ ಕಾಲೇಜ್, ನಿಯರ್ ಬೈ ವಿದ್ಯಾರಣ್ಯಪುರ, ನಿಯರ್ ಬೈ ಯಲಂಕ, ನಿಮಗೆಲ್ಲ ಕಡೆ ಹತ್ರ ಇದೆ. ಸೊ ಬನ್ನಿ, ಇಂಡಿಪೆಂಡೆಂಟ್ ಹೌಸು, 3 ಬೆಡ್ರೂಮ್ ಇರ್ತಕ್ಕಂಥ ಮನೆ, ಆ್ಯಕ್ಚುಲಿ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತೀನಿ. ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಡೆ ಮನೆಗಳಿದೆ ಆ್ಯಕ್ಚುಲಾಗಿ. ಸೊ ತುಂಬ ಚೆನ್ನಾಗಿದೆ ಮನೆ, ಆ್ಯಕ್ಚುಲಿ ತುಂಬ ಅದ್ಭುತವಾಗಿದೆ. ಒಂದು 1,38,00,000 ಈ ಪ್ರಾಪರ್ಟಿನಲ್ಲಿ, ಈ ಲೊಕೇಶನಲ್ಲಿ ಪುಣೆ ನಿಮ್ಗೆ ಸಿಗೋದು ಇಲ್ಲೆಲ್ಲೂ ಇಲ್ಲ ಆ್ಯಕ್ಚುಲಿ ಆ ಬಜೆಟಲ್ಲಿ. ಸೊ ಬನ್ನಿ, ಥ್ಯಾಂಕ್ ಯು.